ಎಸ್ ಚುನಾವಣಾ ಚೆಕ್ ಪೋಸ್ಟ್ ಎಲೆಕ್ಷನ್ ಚೆಕ್ ಪೋಸ್ಟ್ಗಳನ್ನು ಕಂಡು ಭಯ ಪಡುವ ಹಾಗಿಲ್ಲ. ಚುನಾವಣಾ ಆಯೋಗದ ಹೊಸ ಗೈಡ್ಲೈನ್ಸ್ ಒಂದು ಹೊರಬಿದ್ದಿದೆ. ಎಲೆಕ್ಷನ್ ಚೆಕ್ ಪೋಸ್ಟ್ ಕಂಡು ಭಯ ಪಡಬೇಡಿ. ನಿಮ್ಮ ಕೈಯಲ್ಲಿ 50,000ಕ್ಕಿಂತ ಹೆಚ್ಚು ದುಡ್ಡು ಇಟ್ಕೊಳ್ಳಬಹುದಾ? ಈ ತರಹದ ಹಲವು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಿರಬಹುದು. ವೈದ್ಯಕೀಯ ತುರ್ತು ಅಗತ್ಯಕ್ಕೆ ಎಷ್ಟು ಮೊತ್ತ ಇಟ್ಟುಕೊಳ್ಳಬಹುದು? ಈ ತರಹದ ಕೆಲ ಸಂಶಯಗಳು ನಿಮ್ಮಲ್ಲಿರಬಹುದು. ಇದು ಚುನಾವಣಾ ಆಯೋಗದ ಹೊಸ ಗೈಡ್ಲೈನ್ಸ್ನ ಹೈಲೈಟ್. ಹಾಗಾದ್ರೆ ಆ ಗೈಡ್ಲೈನ್ಸ್ನಲ್ಲಿ ಏನೇನಿದೆ? ಎಸ್ ಎಲೆಕ್ಷನ್ ಹೊಸ್ತಿಲಲ್ಲಿ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ಇಡಲಾಗುತ್ತೆ. ಅಲ್ಲಿ ದಾಖಲೆಗಳಿಲ್ಲದೆ ಏನನ್ನು ಕೂಡ ತೆಗೆದುಕೊಂಡು ಹೋಗೋ ಆಗಿಲ್ಲ. ಕೈಯಲ್ಲಿ ನಿಗದಿಪಡಿಸಿದಂತಹ ಹಣ ಮಾತ್ರ ಇರಬೇಕು. ಅದಕ್ಕೂ ಕೂಡ ಕಾರಣಗಳನ್ನು ಕೊಡಬೇಕಾಗುತ್ತೆ. ದಾಖಲೆಗಳಿಲ್ಲದೆ ಏನನ್ನು ಕೂಡ ಅಲ್ಲಿಂದ ಸಾಗಿಸುವ ಹಾಗಿಲ್ಲ. ಅದು ಎಲೆಕ್ಷನ್ ಹೊಸ್ತಿಲಲ್ಲಿ ಸರ್ವೇ ಸಾಮಾನ್ಯ. ಈಗ ಚುನಾವಣಾ ಆಯೋಗದಿಂದ ಹೊಸ ಗೈಡ್ಲೈನ್ಸ್ ಹೊರಬಿದ್ದಿದೆ. ಕಾರಣ ತಮಿಳುನಾಡು ರಾಜ್ಯದಲ್ಲಿ ಟೂರಿಸ್ಟ್ಗಳಿಗೆ ಅಥವಾ ಯಾತ್ರಾರ್ಥಿಗಳ ತಪಾಸಣೆ ಹೆಸರಲ್ಲಿ ಅವರಿಗೆ ಕಾಟ ಕೊಡಲಾಗಿತ್ತು ಎನ್ನುವಂತಹ ಆರೋಪಗಳು ಕೇಳಿಬಂದಿತ್ತು. ಅದಾದ ಬೆನ್ನಲ್ಲೇ ಚುನಾವಣೆ ಆಯೋಗ ಈ ತರಹದ ಒಂದು ಹೊಸ ಗೈಡ್ಲೈನ್ಸ್ ಅನ್ನ ಈಗ ರಿಲೀಸ್ ಮಾಡಿದೆ. ಚುನಾವಣಾ ಹಿನ್ನೆಲೆ ಅಲ್ಲಲ್ಲಿ ಪೊಲೀಸ್ ತಪಾಸಣೆ ಇರುತ್ತೆ. ದಾಖಲೆಗಳಿಲ್ಲದೆ ಏನನ್ನು ಕೂಡ ಸಾಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲೂ 50,000ಕ್ಕಿಂತ ಹೆಚ್ಚಿನ ಮೊತ್ತವನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ. ಆದರೆ ಈ ಹಿಂದೆ ತಮಿಳುನಾಡಿನಲ್ಲಿ ಟೂರಿಸ್ಟ್ಗಳನ್ನು ಮತ್ತು ಯಾತ್ರಾರ್ಥಿಗಳನ್ನು ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ಮಾಡಿ ಅವರ ಹಣವನ್ನು ವಶಪಡಿಸಿಕೊಳ್ಳಲಾಗಿತ್ತು. ಹಣ ಇಲ್ಲದೆ ಯಾತ್ರಾರ್ಥಿಗಳು ತೊಂದರೆ ಅನುಭವಿಸಬೇಕಾಗಿ ಬಂದಿತ್ತು. ಅದಾದ ಬೆನ್ನಲ್ಲೇ ಸಾಕಷ್ಟು ರೀತಿಯ ಜನಾಕ್ರೋಶಗಳು ಕೂಡ ಅಲ್ಲಿ ಕೇಳಿಬಂದಿತ್ತು. ಈಗ ದೇಶದ ಅನೇಕ ರಾಜ್ಯಗಳಲ್ಲಿ ಅದೇ ಆ ಥರದ ಘಟನೆಗಳು ಮರುಕಳಿಸ್ತಾ ಇರೋದ್ರಿಂದಾಗಿ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಹೊಸ ಗೈಡ್ಲೈನ್ಸನ್ನು ಹೊರಡಿಸಿದ್ದಾರೆ. ಅಂತ ಹೇಳಿದರೆ ಈಗ ಟೂರಿಸ್ಟ್ಗಳು ಅಥವಾ ಯಾತ್ರಾರ್ಥಿಗಳು ಈಗ ಪಾದಯಾತ್ರೆ ಮಾಡ್ತಾ ಇರ್ತಾರೆ. ಕೆಲವೊಂದು ಏನದು ಧಾರ್ಮಿಕ ವಿಚಾರಗಳಲ್ಲಿ ಏನು ಪಾದಯಾತ್ರೆ ಮಾಡ್ತಾ ಇರ್ತಾರೆ ಅಂಥವರನ್ನು ಕೂಡ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ಹೆಸರಿನಲ್ಲಿ ಅವರ ಹಣವನ್ನು ಕಿತ್ತುಕೊಳ್ಳುವಂತಹದ್ದು ಆ ಥರ ಮಾಡೋ ಹಾಗಿಲ್ಲ ಎನ್ನುವಂತಹದ್ದು ಚುನಾವಣಾ ಆಯೋಗದ ಈ ಹೊಸ ಗೈಡ್ಲೈನ್ಸ್ನಲ್ಲಿ ಉಲ್ಲೇಖವಾಗಿದೆ.